ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ನೀವೆಲ್ಲ ನೋಡ್ತಾ ಇರೋ ಹಾಗೆ ಆಲೂ ಟಿಕ್ಕಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ, ತುಂಬ ರುಚಿಯಾಗಿ, ಮಕ್ಕಳಿಗೆ ಫೇವ್ರೇಟ್ ಆಗುವಂಥ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ. ನೀವೇನಾದರೂ ಸ್ಯಾಂಡ್ವಿಚ್ ಮಾಡಬೇಕು ಅಂದರೆ, ಬರ್ಗರ್ ಮಾಡಬೇಕು ಅಂದರೆ, ಸೊ ಅದರಲ್ಲಿ ಕೂಡ ನೀವು ಇದನ್ನು ಸ್ಟಫಿಂಗಾಗಿ ಬಳಸ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ, ತುಂಬ ಸೂಪರಾಗಿ, ಆಮೇಲೆ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡಿಕೊಂಡು ಹೆಲ್ದಿಯಾಗಿ ಕೂಡ ಮಕ್ಕಳಿಗೆ ಮಾಡಿಕೊಡುವಂಥ ಸೂಪರ್ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಬೇಡಿ. ನೀವು ನೋಡ್ತಾ ಇರೋ ಹಾಗೆ ತುಂಬ ಕ್ರಿಸ್ಪಿಯಾಗಿ, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಇದರ ಜೊತೆ ಕಾಂಬಿನೇಷನ್ ಆಗಿ ನಾನು ಪುದೀನ ಚಟ್ನಿಯನ್ನು ಮಾಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೀವು 2 ವಿಷಲ್ ಕೂಗಿಸ್ಕೊಂಬಿಟ್ರೆ ಆಲೂಗಡ್ಡೆ ಬೆಂದೋಗ್ಬಿಡುತ್ತೆ. ಸೊ ದೊಡ್ಡದೇನಾದರೂ ಆಲೂಗಡ್ಡೆ ತೊಗೊಂಡಿದ್ರೆ ನೀವು ಕಟ್ ಮಾಡಿಕೊಂಡು ಅದನ್ನು ನೀರು ಮತ್ತು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳಿ. ಹಾಗೇ ನಾವು ಹಾಕೋದ್ರಿಂದ ಅದು ಬೇಗ ಬೇಯಲ್ಲ. ಆಮೇಲೆ ಒಳಗಡೆ ಕೂಡ ಬೆಂದಿರಲ್ಲ, ಹಸಿ ಹಾಗೇ ಇರುತ್ತೆ. ಸೊ ನಾವು ಕಟ್ ಮಾಡ್ಕೊಂಡು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಅದು ಬೇಗ ಬೇಯುತ್ತೆ. ಹಾಗೆ ನಿಮಗೆ ಸ್ಮ್ಯಾಶ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಈ ಥರ ನಾನು ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಸ್ಮ್ಯಾಶರ್ ಇರುತ್ತಲ್ಲ, ಅದರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೈಯಿಂದ ಕೂಡ ನೀವು ಮಾಡ್ಕೋಬೋದು. ತಣ್ಣಗಾಗೋವರೆಗೂ ಕಾದ್ಬಿಟ್ಟು ನೀವು ಕೈಯಿಂದ ಕೂಡ ಇದನ್ನು ಈ ಥರ ಮಾಡ್ಕೋಬೋದು. ಸೊ ನಾನು ಸ್ಮ್ಯಾಶರ್ ಇತ್ತಲ್ಲ, ಸೊ ಅದರಿಂದನೇ ಪೊಟ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರೋಂಥ ರೆಸಿಪಿ. ನೀವು ಒಂದು ಸರಿ ಮಾಡಿದ್ರೆ ಪದೇ ಪದೇ ಮನೇಲಿ ಮಾಡಿಕೊಡು ಅಂತ ಕೇಳುವಂಥ ರೆಸಿಪಿ. ಈ ಮಳೆಗಾಲಕ್ಕೆ ಸ್ನ್ಯಾಕ್ಸ್ ಆಗಿ ನೀವು ಆರಾಮಾಗಿ ಮಾಡ್ಕೋಬೋದು. ಯಾರಿಗಾದ್ರೂ ಬರ್ಗರ್ ಇಷ್ಟ ಆದರೆ, ಸೊ ಇದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಸ್ ಕಾಂಬಿನೇಷನ್ ಮಾಡಿಕೊಂಡು, ಈರುಳ್ಳಿ, ಟೊಮೆಟೊ ಎಲ್ಲ ಸ್ಟಫ್ ಮಾಡಿಕೊಂಡು, ಇದನ್ನ ಜೊತೆ ಈ ಆಲೂ ಫ್ಯಾಟಿಸ್ನ ಕೂಡ ಬಳಸ್ಕೊಂಡು ನೀವು ಬರ್ಗರ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನಾನಿವಾಗ ತರಕಾರಿ ಅಂತ ಬಟಾಣಿ ಬಳಸ್ಕೊಳ್ತಾ ಇದ್ದೀನಿ, ಮತ್ತು ಜೊತೆಗೆ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮುಸ್ಕಿನ ಜೋಳ ಮತ್ತು ಬಟಾಣಿ ಎರಡನ್ನೂ ಬಳಸ್ತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ತುರಿ ಇಷ್ಟ ಅಂದರೆ ಅದನ್ನು ಹಾಕ್ಕೋಬೋದು. ನಿಮ್ಗೆ ಏನು ಇಷ್ಟ ನೀವು ಅದನ್ನು ಬಳಸ್ಕೋಬೋದು. ಇದಕ್ಕೆ ನಾನಿವಾಗ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ಎಲ್ಲ ಇಷ್ಟನೋ ಅದನ್ನೆಲ್ಲ ನೀವು ಗ್ರೇಟ್ ಮಾಡಿ ಕೂಡ ಇದಕ್ಕೆ ಹಾಕ್ಕೋಬೋದು. ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಇದಕ್ಕೆ ಪಾಲಕ್ ಸೊಪ್ಪು ಬೇಕಿದ್ದರೆ, ಸ್ವಲ್ಪ ಮೆಂತ್ಯ ಬೇಕಿದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದು ಕೂಡ ರುಚಿಯಾಗಿರುತ್ತೆ. ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ನೀವು ಹಾಕ್ಕೋಬೋದು. ಅದನ್ನು ಸ್ವಲ್ಪ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಯಾವುದಾದ್ರು ಕಾಂಬಿನೇಷನ್ ಇಷ್ಟ, ಎಷ್ಟು ಹೆಲ್ದಿಯಾಗಿ ಮಾಡ್ಕೊಳ್ಳೋಕೆ ಇಷ್ಟನೋ ಅಷ್ಟು ನೀವು ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಬೇಗನೆ ಆಗೋಗುತ್ತೆ. ಒಂದು ಅರ್ಧ ಗಂಟೆಯಲ್ಲೇ ನೀವು ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಒಂದು ಬೇಯಿಸ್ಕೊಬಿಟ್ರೆ ನೀವು ರೆಡಿ. ಏನಾದರೂ ತರಕಾರಿ ಹೆಚ್ಚಲಿಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಬಟಾಣಿ ಮತ್ತು ಬೇರೆ ಬೇರೆ ಕಾಳುಗಳು, ರಾಜ್ಮಾ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೆನೆಸಿಟ್ಕೊಂಡ್ರೆ ಅದನ್ನು ಕೂಡ 1 ವಿಷಲ್ ಕೂಗಿಸ್ಕೊಂಡು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅದಕ್ಕೆ ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ಮಸಾಲ ಪುಡಿಗಳು ನೋಡಿಕೊಂಡು, ಜೀರಾ ಪೌಡ್ರ್ ಕೂಡ ಬಳಸೋಗಿದ್ರೆ ಅದನ್ನು ಕೂಡ ಬಳಸ್ಬೋದು. ಸ್ವಲ್ಪ ಪೆಪ್ಪರ್ ಪೌಡ್ರ್ ಬಳಸೋದಾದರೆ ಅದನ್ನು ಕೂಡ ನೀವು ಬಳಸ್ಬೋದು. ನಿಮಗೆ ಯಾವ್ಯಾವ ಪೌಡರ್ಸ್ ಎಲ್ಲ ಇಷ್ಟನೋ ಅದೆಲ್ಲ ನೀವು ಮಸಾಲ ಪೌಡರ್ಸ್ನ, ಇದು ಚಾಟ್ ಆಗಿರೋದ್ರಿಂದ ನೀವು ಬಳಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನಾನೀಗ ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಳಸ್ತಿರೋಂಥ ಸ್ಪೂನ್ ತುಂಬ ಚಿಕ್ಕದಾಗಿದೆ, ಹಾಗಾಗಿ ಸ್ವಲ್ಪನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನಿವಾಗ ಆರಿಗ್ಯಾನೋ ಅಂತ ಸಿಗುತ್ತಲ್ವ ನಿಮಗೆ, ಆಚೆ ಕಡೆ ಪಿಜ್ಜಾಗೆಲ್ಲ ಹಾಕ್ತಾರಲ್ಲ, ಅದನ್ನು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಈಗ ನೀಟಾಗಿ ಮುದ್ದೆ ಆಗೋ ಹಾಗೆ ನೀಟಾಗಿ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ತಟ್ಟಿ ಬೇಯಿಸುವಾಗ ಅದು ಚೆನ್ನಾಗಿ ಬೈಂಡಿಂಗ್ ಬೇಕಲ್ವ, ಸೊ ಹಾಗಾಗಿ ನೀಟಾಗಿ, ನಿಮಗೇನಾದರೂ ಸ್ವಲ್ಪ ನೀರಿನ ಅಂಶ ಇದ್ದರೆ ನೀವು ಕಾರ್ನ್ ಫ್ಲೋರ್ ಕೂಡ ನೀವು ಇದಕ್ಕೆ ಸ್ವಲ್ಪ ಬಳಸ್ಕೋಬೋದು. ತುಂಬ ಮೆತ್ತಗಿದೆ, ನನಗೆ ಇದು ಮಾಡೋಕ್ಕಾಗಲ್ಲ, ಫ್ಯಾಟಿಸ್ನ ಹದಕ್ಕೆ ಬಂದಿಲ್ಲ, ಸ್ವಲ್ಪ ತೆಳುವಾಗಿದೆ ಅಂದಾಗ ನೀವು ಕಾರ್ನ್ ಫ್ಲೋರ್ನ ನೀವು ಬಳಸ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಕಾರ್ನ್ ಫ್ಲೋರ್ನ ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಬಳಸ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ವ ಫ್ಯಾಟಿಸು, ಹಾಗಾಗಿ ನೋಡ್ತಾ ಇರ್ಬೋದು ನೀವು. ನಾನು ಒಂದು ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆಗೆ ಮಾಡ್ತಾಯಿದ್ದೀನಿ.
ಹಾಗಾಗಿ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಮಾಡೋದಾದರೆ ನೋಡಿ ನಿಮ್ಮ ಹದಕ್ಕೆ ತಕ್ಕನಾಗಿ ನೀವು ಹಾಕ್ಕೋಬೋದು. ಸ್ವಲ್ಪ ನೀವು ಕಲಿಸುವಾಗ ಕೈಗೆ ಎಣ್ಣೆ ಹಚ್ಕೊಂಡು ಕಲಿಸಿದ್ರೆ ಅದು ನಿಮಗೆ ಕೈಗೆಲ್ಲ ಹತ್ತಲ್ಲ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಹದವಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಯಾವುದಾದ್ರೂ ಬೇಕಿದ್ರೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಕೂಡ ಕಲಿಸ್ಕೋಬೋದು. ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನೀಗ ಸ್ವಲ್ಪ ತೊಳೆದಿರುವಂಥ ಪುದೀನನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಕಾಂಬಿನೇಷನಾಗಿ ನಿಮಗೆ ಯಾವ ಥರ ಇಷ್ಟನೋ ಅದನ್ನು ನೀವು ಮಾಡ್ಕೋಬೋದು. ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ. ತುಂಬ ಖಾರ ಇದ್ದಿದ್ದರಿಂದ ನಾನು ತುಂಬ ಜಾಸ್ತಿ ಖಾರ ಬಳಸಲ್ಲ. ಹಾಗಾಗಿ ಎಲ್ಲ ಹದವಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಎಲ್ಲನೂ ಕರೆಕ್ಟಾಗಿ ಬಳಸೋದ್ರಿಂದ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಆದರೆ ನೀವು 2 ಬಳಸ್ಕೋಬೋದು. ಇದನ್ನು ನಾವು ನೀಟಾಗಿ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆಲ್ಲ ನೀವು ಟೊಮೆಟೊ ಕೆಚಪ್ ಕೂಡ ಕೊಡ್ಬೋದು. ನೀವು ಮನೆಯಲ್ಲೇ ಮಾಡ್ಕೊಂಡಿದ್ರೆ ಹೊರಗಡೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಕೇಳಿದ್ದೀನಿ. ಸೊ ನೋಡಿಕೊಂಡು ನೀವು ಮಕ್ಕಳಿಗೆ ಕೊಡುವಾಗ ತುಂಬ ಹುಷಾರಾಗಿ ಅವರಿಗೆ ಕೊಡಿ. ನಾನು ಮೊದಲನೇದಾಗಿ ಇಲ್ಲಿ 2 ರೀತಿಯಾಗಿ ನೀವು ಫ್ರೈ ಮಾಡ್ಕೋಬೋದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಕ್ಕಿಯಿಂದ ಮಾಡಿರೋಂಥ ರವೆ ಇರುತ್ತೆ ಅಲ್ವಾ, ನಾವು ಇಡ್ಲಿಗೆ ಬಳಸ್ತೀವಲ್ಲ, ಆ ಇಡ್ಲಿ ರವದಲ್ಲಿ ಅದ್ಬಿಟ್ಟು ಫಸ್ಟು ನಾನು ಒಂದು ಸೆಟ್ ಆಫ್ ಪ್ಯಾಟೀಸ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಮನೆಯಲ್ಲಿ ಬ್ರೆಡ್ ಕ್ರಮ್ಸ್ ಇರಲ್ಲ, ಹಾಗಾಗಿ ನೀವು ರವಾನ ಬಳಸ್ಕೊಂಡು ಕೂಡ ಈ ಥರ ಮಾಡ್ಕೋಬೋದು. ಇಲ್ಲ ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಬಳಸಿದ್ದೀನಿ. ಬ್ರೆಡ್ ಕ್ರಮ್ಸ್ ಇಲ್ಲ ಅನ್ನೋರು ಈ ರೀತಿ ರವಕ್ಕೆ ಅದ್ದಿ ಕೂಡ ನೀವು ಮಾಡ್ಕೋಬೋದು. ಅದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದ್ರೆ ಮಾತ್ರ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಚೆನ್ನಾಗಿರುತ್ತೆ. ಅದು ಕೂಡ ನಿಮಗೆ ಯಾವುದು ಅನುಕೂಲಕರವಾಗಿದೆಯೋ ಅದನ್ನು ನೀವು ಇಲ್ಲಿ ಬಳಸ್ಕೋಬೋದು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಅದು ಸ್ವಲ್ಪ ಬೆಂದಿದೆಯಲ್ವ, ಸೊ ಫ್ಲಿಪ್ ಮಾಡಿಕೊಂಡು 2 ಕಡೆ ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಒಂದು ನೋಟ್ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ನೀವು ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡಾಗ ನೀವು ಮಾಡ್ಕೊಂಡಿರೋ ಹದ, ಪ್ಯಾಟೀಸ್ಗೆ ಮಾಡುವಂಥ ಹದ ಕರೆಕ್ಟಾಗಿದೆಯಾ ಅಂತ ನೀವು ನೋಡ್ಕೊಳ್ಳೇಬೇಕು. ಯಾಕಂದರೆ ನೀವು ತುಂಬ ತೆಳುವಾಗಿ ಮಾಡ್ಕೊಂಡಾಗ ಅದು ಇಷ್ಟು ರೀತಿಯಾಗಿ ಇಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನೀವು ತುಂಬ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಗಟ್ಟಿಯಾಗಿ ನೀವು ಇದನ್ನು ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವಿದು ಪ್ಯಾಟೀಸ್ ಏನು ಬ್ರೇಕ್ ಆಗೋಲ್ಲ, ನೀವು ಬೇಯಿಸುವಾಗ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ತುಂಬ ನೀರು ಹಾಕ್ಕೊಂಡು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಅದು ಎಲ್ಲ ಒತ್ಬಿಟ್ಟು ಮತ್ತು ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ ಪ್ಯಾಟೀಸ್ ಮಾಡುವಾಗ. ಸೊ ಬರಲ್ಲ ನೀಟಾಗಿ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ಆಮೇಲೆ ಚೆನ್ನಾಗಿ ಆರಿದ ನಂತರ ನೀವು ಪೊಟ್ಯಾಟೋಸ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆವಾಗ ನೀರಿನ ಅಂಶ ಇರೋದಿಲ್ಲ ಅಲ್ವಾ, ಆವಾಗ ಚೆನ್ನಾಗಿ ಬರುತ್ತೆ ಅದು. ಸೊ ಈ ರೀತಿ ರವಾದಿಂದ 2 ಮಾಡ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಚಟ್ನಿ ಬೇಕಿದ್ದರೆ ಚಟ್ನಿ ಅಥವಾ ಬೇರೆ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಕೂಡ ನೀವು ಅದಕ್ಕೆ ತಿನ್ಬೋದು. ಈಗ ನಾನು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ಇದು ಬ್ರೆಡ್ ಕ್ರಮ್ಸ್. ಇದು ಎಲ್ಲ ಅಂಗಡಿಗಳಲ್ಲೂ ಇದು ಅಥವಾ ಬೇಕರಿಗಳಲ್ಲಿ ನಿಮಗೆ ಸಿಗುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಲ್ಲ ನಿಮಗೆ ಇದು ಚಿಕ್ಕದು ಬೇಕು ಅಂದರೆ ಕೂಡ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಚಿಕ್ಕದಾಗುತ್ತೆ ಇದು ಬ್ರೆಡ್ ಕ್ರಮ್ಸ್. ಇಲ್ಲ ನಮಗಿದೆ ಹಿಂಗೆ ಇರಲಿ ಅಂದರೆ ಅದರಲ್ಲಿ ಎದ್ದುಬಿಟ್ಟು ನಾನು ಬ್ರೆಡ್ ಕ್ರಮ್ಸಲ್ಲಿ ಎಲ್ಲದನ್ನು ಈ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ರವೆ ಕಂಪೇರ್ ಮಾಡಿದರೆ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ಅದು ಹೆಲ್ದಿ ವರ್ಷನ್ ಅದು. ಇದು ಬ್ರೆಡ್ ಆಗಿರೋದ್ರಿಂದ ಮೈದಾ ಎಲ್ಲ ಬಳಸಿರ್ತಾರೆ. ಸೊ ನಿಮ್ಮ ಚಾಯ್ಸು, ನಿಮ್ಗೆ ಯಾವ ಥರ ಇಷ್ಟನೋ, ಯಾವುದೋ ಒಂದು ಸರಿ ಸ್ನ್ಯಾಕ್ ಮಾಡ್ಕೊತೀವಿ ಅನ್ನೋರು ಬ್ರೆಡ್ ಕ್ರಮ್ಸ್ನೇ ಬಳಸ್ಕೋಬೋದು. ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಯಾರಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ನಾನು ಹೆಚ್ಚಾಗಿ ರವಾದಲ್ಲೇ ಮಾಡ್ತಾಯಿದ್ದೆ. ಈಗ ನಾನು ಬ್ರೆಡ್ ಕ್ರಮ್ಸ್ನ ಬಳಸ್ಕೊಳ್ತಾ ಇದ್ದೀನಿ. ನಿಮಗೆ ಅನುಕೂಲ ಯಾವುದಾಗುತ್ತೋ ನೀವು ಅದನ್ನು ಬಳಸ್ಕೊಂಡು ಮಾಡಿಕೊಡ್ಬೋದು. ಇದಕ್ಕೆ ಪುದೀನ ಚಟ್ನಿ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾನು ನೀವು ನೋಡಿರೋ ಹಾಗೆ ಜಾಸ್ತಿ ಎಣ್ಣೆನ ಬಳಸಿಲ್ಲ, ಸ್ವಲ್ಪ ಎಣ್ಣೆಲೇ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ
ನಿಲ್ಲಿಸ್ತಾ ಇದ್ದೀನಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.